ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಹಾಗೂ ನನ್ನ ತಂದೆ ತಾಯಿ ಹಾಗೂ ಎಲ್ಲ ಗುರು ವೃಂದದವರಿಗೂ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಕೇವಲ ಆಚರಣೆಗಳ ಪಟ್ಟಿಯಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಸಂಪ್ರದಾಯಕ್ಕೂ ಅದರ ಹಿಂದಿರುವ ಆಳವಾದ ತತ್ವ, ವಿಜ್ಞಾನ ಮತ್ತು ಆತ್ಮೀಯ ಅರ್ಥಗಳಿವೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ತೆಗೆದುಕೊಂಡಿರೋ ವಿಷಯ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಬಾಳೆ ಎಲೆಯ ಊಟದ ಪ್ರಯೋಜನ ಅಥವಾ ಉಪಯೋಗ. ಬಾಳೆ ಎಲೆಯ ಊಟದ ಉಪಯೋಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಬಾಳೆ ಎಲೆಯ ಪವಿತ್ರತೆ ಮತ್ತು ಪರಂಪರೆ ಅಂದ್ರೆ ನಮ್ಮ ಪೂರ್ವಜನು ಪ್ರಕೃತಿಯನ್ನು ದೇವತೆಗಳ ರೂಪದಲ್ಲಿ ಕಾಣ್ತಾ ಇದ್ರು. ಅಂದ್ರೆ ಪ್ರತಿಯೊಂದರಲ್ಲೂ ಅಂದ್ರೆ ಮರವನ್ನು, ಹೂವನ್ನು, ಎಲೆಯನ್ನು, ಕಲ್ಲನ್ನು ಕೂಡ ಗೌರವದಿಂದ ಕಾಣ್ತಾ ಇದ್ರು. ಬಾಳೆ ಮರವನ್ನು ಅದರ ಪೂರ್ಣತೆಯ ಸಂಕೇತ ಅಂತ ಪರಿಗಣಿಸ್ತಾ ಇದ್ರು. ಯಾಕೆಂದ್ರೆ ಅದು ಹೂ ಕೊಡ್ತಾ ಇತ್ತು, ಹಣ್ಣು ಕೊಡ್ತಾ ಇತ್ತು, ಮತ್ತೆ ಅದರಲ್ಲಿರೋದು ಪ್ರತಿಯೊಂದು ಎಲೆ ಇರ್ಬೋದು, ಆ ಬಾಳೆ ಎಲೆ ಕಂಬ ಇರ್ಬೋದು, ಅದರಲ್ಲಿರೋ ಒಂದು ಹೂ ಇರ್ಬೋದು, ಎಲೆ ಇರ್ಬೋದು, ಪ್ರತಿಯೊಂದು ಉಪಯೋಗಕ್ಕೆ ಬರ್ತಾ ಇತ್ತು. ಅದನ್ನು ಒಂಥರ ಅಂದ್ರೆ ಅದ್ ಏನಂದ್ರೆ ಅದೊಂದು ನಮ್ಗೆ ಪೂರ್ಣ ಒಂದು ಆಹಾರ ಅಥವಾ ಒಂದು ಸಂಪೂರ್ಣ ಒಂದು ಪರಿಪೂರ್ಣ ಅಂತ ಅದನ್ನ ಭಾವಿಸ್ತಾ ಇದ್ರು. ಅದಕ್ಕಾಗಿ ಹಿಂದೂ ಧರ್ಮದಲ್ಲಿ ಬಾಳೆ ಮರವನ್ನು ಶುಭದಾಯಕ ಅಂತ ಕರಿತಾ ಇದ್ರು. ಮದುವೆ, ಹಬ್ಬ, ಪೂಜೆ ಅಂದ್ರೆ ಏನೇ ಇರ್ಲಿ ಒಂದು ಮಾಡ್ಬೇಕು ಅಂದ್ರೆ ಎಲ್ಲೆಡೆ ಬಾಳೆ ಎಲೆ ಅನಿವಾರ್ಯ ಅಂದ್ರೆ ಬೇಕಾಗ್ತಾ ಇತ್ತು. ಹಾಗೆ ಅದನ್ನ ಉಪಯೋಗಿಸ್ತಾ ಇದ್ರು. ಹಾಗೆ ಬಾಳೆ ಎಲೆಯ ಮೇಲೆ ಊಟ ಮಾಡೋ ದೇವತೆಗಳಿಗೆ ಅರ್ಪಿಸುವ ಒಂದು ಆಹಾರ ಪದ್ಧತಿ, ಆಹಾರದ ರೀತಿ ಅಂತಾನು ಹೇಳ್ತಾ ಇದ್ರು. ಮಾನವನಿಗೆ ಅದೊಂದು ಶುದ್ಧವಾಗಿರ್ಬೇಕು ಅಂತಾನು ಒಂದು ಅರ್ಥ ಇತ್ತು. ಹಾಗಾದ್ರೆ ನಾವು ಬಾಳೆ ಎಲೆಯ ಆರೋಗ್ಯದ ಅಂದ್ರೆ ಲಾಭಗಳು ಅಥವಾ ಬಾಳೆ ಎಲೆ ಮೇಲೆ ಊಟ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಒಂದು ವೈಜ್ಞಾನಿಕ ಅಥವಾ ಒಂದು ವಿಜ್ಞಾನ ಇದೆ ಅಂತಾನು ಹೇಳ್ಬೋದು. ಬಾಳೆ ಎಲೆಯಲ್ಲಿ ಸಸ್ಯಜನ್ಯವಾಗಿರುವ ಒಂದು ಪಾಲಿಫಿನಾಲ್ ಎಂಬ ಒಂದು ವಿಟಮಿನ್ ಮತ್ತು ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಉಳ್ಳ ಒಂದು ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಗಳು ಆ ಬಾಳೆ ಎಲೆಯಲ್ಲಿ ಇರುತ್ತೆ. ಅದು ದೇಹದಲ್ಲಿನ ವಿಷಾಂಶಗಳನ್ನು ತೆಗೆದುಹಾಕ್ಲಿಕ್ಕೆ ಮತ್ತು ಕೋಶಗಳನ್ನು ಪುನರುಜ್ಜೀವನಗೊಳಿಸ್ಲಿಕ್ಕೆ ಬಾಳೆ ಎಲೆ ತುಂಬಾ ಉಪಯೋಗ ಅಂತ ಹೇಳ್ತಾರೆ. ಅಂದ್ರೆ ಬಿಸಿ ಊಟವನ್ನು ನಾವು ಬಾಳೆ ಮೇಲೆ ಹಾಕಿದಾಗ ಅದರ ಮೇಲಿನ ಸೂಕ್ಷ್ಮ ಪೋಷಕಾಂಶಗಳು ಅನ್ನದೊಡನೆ ಮಿಶ್ರಣವಾಗಿ ದೇಹಕ್ಕೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಬಾಳೆ ಎಲೆ ಮೇಲೆ ಸ್ವಲ್ಪ ಚಪ್ಪಟೆ ಆದ ತೈಲ ಪದರ ಆಹಾರಕ್ಕೆ ನೈಸರ್ಗಿಕ ಸುಗಂಧವನ್ನು ಕೊಡುತ್ತೆ ಮತ್ತು ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕ ಅಂತ ಹೇಳ್ತಾರೆ. ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಅಂಶಗಳೂ ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಯಾವುದೇ ಒಂದು ಕೀಟಗಳನ್ನು ಅಥವಾ ಒಂದು ಬೇಡದೇ ಇರುವಂತ ಸೂಕ್ಷ್ಮ ಜೀವಿಗಳನ್ನೆಲ್ಲ ನಾಶ ಮಾಡುವಂತ ಗುಣ ಈ ಬಾಳೆ ಎಲೆ ಮೇಲೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಶಕ್ತಿ ಈ ಬಾಳೆ ಎಲೆಗೆ ಇದೆ ಅಂತ ಹೇಳ್ತಾರೆ. ಬಾಳೆ ಎಲೆ ಮೇಲೆ ಮೇಲ್ಪದರ ರಚನೆಯಲ್ಲಿ ಎಪಿಗಾಲೋ ಕ್ಯಾಟಿಚಿನ್ ಗ್ಯಾಲೆಟ್ ಎಂಬ ಒಂದು ಪಾಲಿಫಿನಾಲ್ ಅಂಶ ಇರುತ್ತೆ. ಇದು ಬಿಸಿ ಆಹಾರವನ್ನ ಎಲೆಗೆ ಬಿದ್ದಾಕ್ಷಣವು ಆಹಾರದೊಂದಿಗೆ ಬೆರೆತು ನಮ್ಮ ಹೊಟ್ಟೆ ಸೇರುತ್ತೆ. ಇದರಿಂದ ಅದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಬಾಳೆ ಎಲೆ ಮೇಲೆ ಬ್ಯಾಕ್ಟೀರಿಯಾಗಳು ಬಾಳುವುದಿಲ್ಲ. ಯಾವುದೇ ಒಂದು ಬ್ಯಾಕ್ಟೀರಿಯಾ ಬಂದ್ ಕೂತ್ರು ಅಥವಾ ವಿಷ ಇರುವಂತ ವಸ್ತು ಬ್ಯಾಕ್ಟೀರಿಯಾ ಬಂದಿದ್ರು ಆ ಬಾಳೆ ಮೇಲೆ ಇರೋದಿಲ್ಲ. ಆ ಮೇಲ್ಪದರ ಅಷ್ಟು ಶಕ್ತಿಯುತವಾಗಿದೆ ಅಂತ ಹೇಳ್ತಾರೆ. ಏನೇ ಆಹಾರ ಬಡಿಸಿದ್ರು ಕೂಡ ಹೊಟ್ಟೆ ಹೋಗುವ ಮುನ್ನವೇ ಅದನ್ನ ಅಂದ್ರೆ ಕೊಲ್ಲಲ್ಪಡುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇದರಲ್ಲಿ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವ ಫ್ರೀ ರಾಡಿಕಲ್ ಅಂತ ಹೇಳುವ ಒಂದು ಅಣು ಸಮೂಹವನ್ನು ಎಂಬ ಜೈವಿಕ ರಾಸಾಯನಿಕಗಳು ಸೇರಲು ಬಿಡುವುದೇ ಇಲ್ವಂತೆ. ಅಂದ್ರೆ ಅಷ್ಟೊಂದು ಶಕ್ತಿದಾಯಕ ಆಗಿದೆ ಅಂತ. ಅಂದ್ರೆ ಕ್ಯಾನ್ಸರ್ ಕಾರಣವಾಗುವ ಒಂದು ಜೀವ ಸಮೂಹವನ್ನು ಅದು ಅಂದ್ರೆ ದೇಹಕ್ಕೆ ಸೇರ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿದಿನ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಕ್ಯಾನ್ಸರ್ ಬರಲ್ಲ ಅನ್ನುವ ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಕ್ಯಾನ್ಸರ್ಗೆ ಒಂದು ರಾಮಬಾಣ ಅಂತ ಹೇಳ್ತಾರೆ. ಚೆನ್ನೈನ ಒಂದು ಆಯುರ್ವೇದ ತಜ್ಞರ ಪ್ರಕಾರ ಸಣ್ಣ ವಯಸ್ಸಿನಲ್ಲಿಯೇ ಬಿಳಿ ಕೂದಲಿನ ಸಮಸ್ಯೆ ಯಾರಿಗಿರುತ್ತೆ ಅವ್ರು ನಿತ್ಯ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಅಂದ್ರೆ ಅದನ್ನ ಒಳ್ಳೆಯ ಫಲಿತಾಂಶ ತಗೋಬಹುದು. ಅಂದ್ರೆ ಬಾಳೆ ಎಲೆ ಮೇಲೆ ಊಟ ಮಾಡಿದಾಗ ಅದು ನಮ್ಮ ಅಂದ್ರೆ ಬಿಳಿ ಕೂದಲನ್ನು ನಾವು ಚಿಕ್ಕದಿಂದಲೇ ಊಟ ಮಾಡ್ತಾ ಮಾಡ್ತಾ ಬಂದಾಗೆ ಅದರ ಪ್ರಮಾಣ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗೆ ಆಯುರ್ವೇದದಲ್ಲಿ ಬಾಳೆ ಎಲೆ ಊಟ ಆರೋಗ್ಯಕ್ಕೆ ತಂಪು ಅಂತ ಹೇಳ್ತಾರೆ. ಯಾಕಂದ್ರೆ ನಾವೀಗ ಅಡಿಗೆ ಮಾಡ್ಬೇಕಾದ್ರೆಲ್ಲ ಗ್ಯಾಸ್ ಇಂದ ಮಾಡ್ತಾ ಇದ್ದೀವಿ, ಅದು ದೇಹಕ್ಕೆ ಉಷ್ಣವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ನಾವು ಕೃತಕವಾಗಿ ಉಷ್ಣ ನಮ್ಮ ದೇಹಕ್ಕೆ ಹೀಟ್ ಆಗುತ್ತೆ. ಆಗ ನಾವು ಬಾಳೆ ಎಲೆ ಮೇಲೆ ಊಟ ಮಾಡಿದಾಗ ಆ ಬಾಳೆ ಎಲೆ ಹೇಗೆ ಅಂದ್ರೆ ನಾವು ಬಿಸಿ ಆಹಾರವನ್ನು ಬಾಳೆ ಮೇಲೆ ಹಾಕಿದಾಗ ಅದು ತಂಪು ಒಂದು ಸೂಚಿಸುತ್ತೆ ಅಂತ ಹೇಳ್ತಾರೆ. ತಂಪಾಗುತ್ತೆ, ಆಹಾರಗಳು ತಂಪಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ.
ಅದಕ್ಕಾಗಿ ಆಯುರ್ವೇದದಲ್ಲಿ ಅದಕ್ಕೊಂದು ಒಳ್ಳೆಯ ಅಂದ್ರೆ ದೇಹಕ್ಕೆ ತಂಪು ಕೊಡುವ ಒಂದು ಆ ಬಾಳೆ ಎಲೆ ಅಂತ ತುಂಬಾ ಅಂದ್ರೆ ತುಂಬಾ ಹೇಳ್ತಾರೆ ಆಯುರ್ವೇದದಲ್ಲಿ. ಬಾಳೆ ಎಲೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಡಿ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಶೇಖರಣೆಗೊಂಡಿರುತ್ತೆ. ಅದಕ್ಕಾಗಿ ಹಸುಗೂಸುಗಳನ್ನ ನಾವು ಶುಂಠಿ ಲೇಪಿತ ಬಾಳೆ ಎಲೆಯಿಂದ ಸುತ್ತಿ ಸೂರ್ಯನ ಬೆಳಕಿನ ಅಂದ್ರೆ ಸೂರ್ಯನ ಅಂದ್ರೆ ಬೆಳಕಲ್ಲಿ ಬಿಡ್ತಾರೆ. ಆವಾಗ ಅಂದ್ರೆ ಭವಿಷ್ಯದಲ್ಲಿ ಮುಂದೆ ಯಾವತ್ತೂ ಅದಕ್ಕೆ ಯಾವುದೇ ಚರ್ಮ ರೋಗಗಳು ಬರೋದಿಲ್ಲ ಅನ್ನೋ ಕಾರಣದಿಂದ ಹಸುಗೂಸನ್ನು ಆ ಬಾಳೆ ಎಲೆಯನ್ನು ಉದ್ದ ಬಾಳೆ ಎಲೆ ತಗೊಂಡು ಅದ್ರಲ್ಲಿ ಸುತ್ತಿ ಅದಕ್ಕೆ ಸ್ವಲ್ಪ ಶುಂಠಿ ಲೇಪಿತ ಅಂದ್ರೆ ಸ್ವಲ್ಪ ಹಾಕ್ತಾರೆ ಹೀಟ್ ಆಗ್ಲಿ ಅಂತ ಹೇಳಿ. ಅದು ಹಾಕಿ ಅದನ್ನ ಸುತ್ತಿ ಅದು ಬಾಳೆ ಎಲೆ ಮೇಲೆ ಹಿಂದೆ ಮಾಡೋರು ಅಂದ್ರೆ ಅಂದ್ರೆ ಮನೆ ಮದ್ದು ಆಗಿ ಉಪಯೋಗಿಸ್ತಾ ಇದ್ರು. ಅದು ಅಂದ್ರೆ ಮುಂದೆ ಯಾವುದೇ ರೀತಿಯ ಚರ್ಮ ರೋಗ ಬರೋದಿಲ್ಲ ಅನ್ನೋ ಕಾರಣದಿಂದ ಅದನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಬಾಳೆ ಎಲೆಗೆ ಅತ್ಯಂತ ಒಂದು ಹ್ಮ್ ಅಂದ್ರೆ ಆಯುರ್ವೇದದಲ್ಲಿ ಹೇಳ್ಬೋದು ಅಥವಾ ಮನೆಮದ್ದುದಲ್ಲಿ ನಾವು ಬಾಳೆ ಎಲೆಗೆ ಅತ್ಯಂತ ಶಕ್ತಿದಾಯಕವಾದ ಒಂದು ಅಂಶ ಇದೆ ಅಂತ ಹೇಳ್ಬಹುದು. ಹಾಗೆ ಅದು ಶುದ್ಧತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತೆ. ಅಂದ್ರೆ ನೈಸರ್ಗಿಕವಾಗಿ ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ಅದರಲ್ಲಿ ನಾವು ಊಟ ಮಾಡಿದ್ರೆ ಅಜೀರ್ಣ ಆಗಲ್ಲ ಅಂತ ಇದೆ. ಮತ್ತೆ ಯಾವುದೇ ವಿಷಕಾರಿ ಸೋಂಕುಗಳಿಂದ ನಮ್ಮ ದೇಹಕ್ಕೆ ಸೇರಲ್ಲ. ಅದನ್ನ ಆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಅದು ತಡೆಯುವಂತ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇದು ದೇಹದ ಪಿತ್ತ, ಕಫ, ವಾತ ತ್ರಿದೋಷಗಳನ್ನು ಸಮತೋಲನ ಇಡ್ಲಿಕ್ಕೆ ಬಾಳೆ ಎಲೆ ತುಂಬಾ ಸಹಕಾರಿ ಅಂತ ಹೇಳ್ತಾರೆ. ಹಾಗೆ ಇದು ದೇಹಕ್ಕೆ ತಂಪು, ಬ್ಯಾಕ್ಟೀರಿಯಾ ವಿರೋಧಿ ಗುಣ ಅಂತಾನು ಹೇಳ್ತಾರೆ. ಅಂದ್ರೆ ಇದರಲ್ಲಿರುವ ಎಲೆ ಮೇಲೆ ಆಹಾರದಲ್ಲಿರುವ ಸೂಕ್ಷ್ಮ ಜೀವಿಗಳು ಯಾವುದೇ ಒಂದು ವಿಷವಸ್ತು ನಮ್ಗೆ ಹೋಗ್ತಾ ಅಂದ್ರೆ ಆಹಾರದಿಂದ ಹೋಗ್ಬೇಕು ಅನ್ನೋದನ್ನ ಕಡಿಯೋ ಗುಣ ಈ ಬಾಳೆ ಮೇಲೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬಾಳೆ ಎಲೆಗಳಲ್ಲಿ ಈ ಸಣ್ಣ ಪುಟ್ಟ ಗಾಯ ಆಗ್ಬೋದು, ಕಜ್ಜಿ, ಚರ್ಮದ ಕಲೆ ಅಥವಾ ಸುಟ್ಟದ ಗಾಯ ಏನೇ ಇದ್ರೂ ಈ ಬಾಳೆ ಎಲೆಯನ್ನು ಸ್ವಲ್ಪ ನಾವು ಸುತ್ತಿದ್ರೆ ಅಥವಾ ಅದನ್ನ ಬಾಳೆ ಎಲೆಯನ್ನು ಕಟ್ ಮಾಡಿ ಅದ್ರ ಮೇಲೆ ಇಟ್ರೆ ಅದು ಉಪಶಮನ ನೀಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತಂಪು ಗುಣ ಇರೋದ್ರಿಂದ. ಬಾಳೆ ಎಲೆ ಅಂದ್ರೆ ಕಣ್ಣಿನ ಉರಿಯೂತನ್ನು ಕಡಿಮೆ ಮಾಡುತ್ತೆ ಅಂತ ಅಂದ್ರೆ ಸ್ಟೀಮ್ ತಗೊಳ್ಳೋದ್ರಿಂದ ಬಾಳೆ ಎಲೆಯಿಂದ ಕಣ್ಣಿನ ಮೇಲೆ ಇದ್ ಮಾಡಿ ಇಟ್ಟಾಗ ಅದು ನಮ್ಮ ಉರಿಯೂತ ಕಣ್ಣು ಏನಾದ್ರೂ ನಮ್ಗೆ ಉರಿತಾ ಇದ್ರೆ ಆ ಕಡಿಮೆ ಮಾಡುವ ಗುಣ ಕೂಡ ಬಾಳೆ ಎಲೆಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಬಾಳೆ ಎಲೆಯನ್ನು ಪ್ರತಿನಿತ್ಯ ನಾವು ಊಟ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಆಹಾರ ಹಾಕಿದಾಗ ಅದು ಸುವಾಸನೆ ಹಾಗೂ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ತೆಂಗಿನ ಎಣ್ಣೆಯನ್ನು ಲೇಪಿತ ಬಾಳೆ ಎಲೆಯನ್ನು ಅಂದ್ರೆ ಬಾಳೆ ಎಲೆ ಮೇಲೆ ತೆಂಗಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಚರ್ಮದ ಸುತ್ತ ಹಚ್ಚಿದ್ರೆ, ಎಲ್ಲಿ ನಮ್ ಚರ್ಮ ಸುಕ್ಕಾಗಿರುತ್ತೆ ಆ ಚರ್ಮಕ್ಕೆ ಹಚ್ಚಿದ್ರೆ ಚರ್ಮ ಮೃದುವಾಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಹಾಗೆ ಅದೇ ರೀತಿ ನಮಗೆ ಅತ್ಯಂತ ಪೋಷಕಾಂಶವಾದ ಪಾಲಿಫಿನಾಲ್ ನಮ್ಮ ಪ್ರಕೃತಿದತ್ತವಾದ ಆಂಟಿ ಆಕ್ಸಿಡೆಂಟ್ ಗಳಾಗಿದ್ದು ಬಾಳೆ ಎಲೆ ಅತ್ಯಧಿಕವಾಗಿ ಕಂಡು ಬರುತ್ತೆ. ಅದಕ್ಕೆ ನಮ್ಗೆ ತ್ವಚೆಗೆ ಉತ್ತಮ ಪೋಷಕಾಂಶ ಅಂತ ಹೇಳ್ತಾರೆ. ಹಾಗೆ ಅದರಲ್ಲಿ ರೋಗ ನಿರೋಧಕ ಶಕ್ತಿಯೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಮತ್ತೆ ನಿಮ್ಗೆ ಹಸಿರು ಅಂದ್ರೆ ಗೊತ್ತಿದೆ, ಅಂದ್ರೆ ಶಾಂತಿ, ಸಮತೋಲನ, ಪ್ರೇಮ, ಹೃದಯ ಅದೆಲ್ಲ ಈ ಹಸಿರು ಅನ್ನೋ ಒಂದು ಬಾಳೆ ಎಲೆ ಮೇಲೆ ಸಿಗುತ್ತೆ ನಮಗೆ. ಅದಂದ್ರೆ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದ್ರೂ ಬಾಳೆ ಎಲೆ ಅಷ್ಟೊಂದು ಅಂದ್ರೆ ಹಸಿರು ಅಂದ್ರೆ ಅನ್ಪೂರ್ಣ ಮೇಡಮ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದೇ ರೀತಿ ಅಂದ್ರೆ ಹಸಿರು ಬಣ್ಣ ಜೀವನದ ಶಕ್ತಿಯ ಸಂಕೇತ ಅಂತ ಹೇಳ್ತಾರೆ. ಹಸಿರು ಬಣ್ಣವು ಕ್ಲೋರೋಫಿಲ್ ಎಂಬ ಪೌಷ್ಟಿಕ ರಾಸಾಯನಿಕದಿಂದ ಬರುತ್ತೆ. ಅಂದ್ರೆ ಅಷ್ಟೊಂದು ಹಸಿರು ಬಣ್ಣ ನಮ್ಮ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದ್ ಹೇಗೆ ಅಂದ್ರೆ ಸೂರ್ಯನ ಬೆಳಕನ್ನು ಆಹಾರ ರೂಪಕ್ಕೆ ಪರಿವರ್ತಿಸುವ ಶಕ್ತಿ ಅದಕ್ಕೆ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬಾಳೆ ಎಲೆಯನ್ನು ಒಂದೇ ಬಾರಿ ಅಂದ್ರೆ ಈಗ ಶುದ್ಧತೆ ಮತ್ತು ಹೈಜೆನಿಕ್ ಆಗಿ ನಾವು ಕೇಳೋದಾದ್ರೆ ಬಾಳೆ ಎಲೆಯನ್ನು ಒಂದೇ ಬಾರಿ ನಾವು ಬಳಸ್ತೀವಿ. ಯಾಕಂದ್ರೆ ಪದೇ ಪದೇ ಅದನ್ನ ಅಂದ್ರೆ ತೊಳೆದು ಮತ್ತೆ ಅಂದ್ರೆ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಯಾವುದೇ ರೀತಿ ಸೋಂಕು ಕೂಡ ಅದರಲ್ಲಿ ಉಳಿಯೋದಿಲ್ಲ. ಆದ್ರೆ ತಟ್ಟೆಯಲ್ಲಿ ಊಟ ಮಾಡಿದಾಗ ನೋಡಿ ನಾವು ಸೋಪ್ ಪೌಡರ್ ಏನೋ ಒಂದು ಹಾಕಿ ತೊಳೆದಿರ್ತೀವಿ. ತೊಳೆದಾಗ ಮತ್ತೆ ಅದು ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಆ ವಿಷ ವಸ್ತುನ ಅಂದ್ರೆ ರಾಸಾಯನಿಕವಾಗಿರುವಂತ ವಿಷವನ್ನು ನಾವು ತಗೊಳ್ತಾ ಇರ್ತೀವಿ. ಆದ್ರೆ ಬಾಳೆ ಎಲೆಯಲ್ಲಿ ಏನು ತಗೊಳಕ್ಕಾಗಲ್ಲ. ಒಂದ್ಸತಿ ನಾವು ಬಾಳೆ ಎಲೆ ಯೂಸ್ ಮಾಡಿದ್ಮೇಲೆ ಅದನ್ನ ಬಿಸಾಕ್ಬಿಡ್ತೀವಿ. ಅದು ಮತ್ತೆ ತೊಳೆದುಕೊಂಡು ಮತ್ತೆ ರೀಯೂಸ್ ಮಾಡಲ್ಲ. ಅಂದ್ರೆ ನೈಸರ್ಗಿಕ ಪ್ಲೇಟ್ ಅಂತಾನೆ ನಾವು ಇದನ್ನ ಹೇಳ್ಬೋದು. ಅದೇ ಮತ್ತೆ ನೀರು ಅಂದ್ರೆ ನೀರನ್ನು ನಾವು ಉಳಿಸಬಹುದು. ಮತ್ತೆ ಬಾಳೆ ಎಲೆ ಹೇಗೆ ಅಂದ್ರೆ ತ್ಯಾಜ್ಯ ಆಗುತ್ತೆ, ಅದು ಪ್ರಕೃತಿ ಜೊತೆಗೆ ವಿಲೀನ ಆಗುತ್ತೆ. ಮತ್ತೆ ಭೂಮಿಗೆ ನಾವು ವಾಪಸ್ ಹಾಕಿದಾಗ
ಅದೇನಾಗುತ್ತೆ 3-4 ದಿನದಲ್ಲಿ ಅದು ಕೊಳೆತು ಅದು ಪ್ರಕೃತಿಗೆ ವಾಪಸ್ಸು ಒಂದು ಅಂದ್ರೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಆದ್ರೆ ಪ್ಲಾಸ್ಟಿಕ್ ಯೂಸ್ ಎಲ್ಲ ನಾವು ಮಾಡಿದಾಗ ಅದು ಕರಗೋದೇ ಇಲ್ಲ. ಪ್ಲಾಸ್ಟಿಕ್ ಹಾಗೆ ಎಷ್ಟೇ ವರ್ಷ ಆದ್ರೂ ಆ ಪ್ರಕೃತಿ ವಿಲೀನ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ಅಂದ್ರೆ ನಾವು ಪ್ರಕೃತಿಗೆ ಮತ್ತೆ ಹಾನಿ ಕೊಟ್ಟಂಗೆ ಆಗುತ್ತೆ. ನಾವು ಪ್ರಕೃತಿ ಎಷ್ಟು ಒಳ್ಳೆ ವಸ್ತು ಕೊಟ್ಟಿರುತ್ತಾ ಅದನ್ನ ನಾವು ಪ್ರಕೃತಿ ಮತ್ತು ವಾಪಸ್ ನಾವು ಹಾನಿ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಬಾಳೆ ಎಲೆ ಆದ್ರೆ ಅದು ಯಾವುದೇ ಇಲ್ಲ, ಕ್ಲೀನ್ ಆಗಿ ತ್ಯಾಜ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಬಾಳೆ ಎಲೆಯಲ್ಲಿ ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಬಟ್ಟೆ ಅಂದ್ರೆ ತಟ್ಟೆಗಳನ್ನ ಉಪಯೋಗಿಸೋದ ಬದಲು ಈ ಬಾಳೆ ಎಲೆಯನ್ನು ಈಗಿನ ಕಾಲದಲ್ಲಿ ಮತ್ತೆ ಮತ್ತೆ ಈಗ ನೋಡಿ ಒಂದು ಹೋಟೆಲ್ ಇರ್ಬೋದು ಅಥವಾ ಒಂದು ಸಮಾರಂಭದಲ್ಲಿ ಇರ್ಬೋದು ಹೆಚ್ಚಾಗಿ ಬಾಳೆ ಎಲೆಯನ್ನು ಮತ್ತೆ ಉಪಯೋಗಿಸ್ತಾ ಇದ್ದಾರೆ. ಯಾಕಂದ್ರೆ ಬಾಳೆ ಎಲೆಯಿಂದ ಅಂದ್ರೆ ಅಂದ್ರೆ ತುಂಬಾ ಜನ ಊಟಕ್ಕೆ ಬಂದಾಗ ನಮಗೆ ಒದಗಿಸ್ಲಿಕ್ಕೂ ಕಷ್ಟ ಆಗುತ್ತೆ ತಟ್ಟೆಗಳನ್ನಾದ್ರೆ. ಆದ್ರೆ ಬಾಳೆ ಎಲೆ ತಂದು ನಾವು ಯೂಸ್ ಮಾಡಿ ಅದನ್ನ ತೊಳೆಯುವಂತ ಪ್ರಮೇಯ ಇರಲ್ಲ, ಅದನ್ನ ಮತ್ತೆ ಎಸ್ಬೋದು ಅಂತ ಒಂದು ದೃಷ್ಟಿಯಿಂದನೂ ನಾವು ಆತರ ಮಾಡಿರ್ತೀವಿ. ಆದ್ರೆ ಅದ್ರಲ್ಲಿರುವ ಅಂದ್ರೆ ಔಷಧೀಯ ಗುಣ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಮ್ಗೆ ನಾವ್ ಯಾಕಾಗಿ ಏನ್ ಮಾಡ್ತೀವಿ, ಅಯ್ಯೋ ತುಂಬಾ ಕೆಲ್ಸ ಆಗತ್ತಪ್ಪ, ತುಂಬಾ ಜನ ಊಟಕ್ಕೆ ಬಂದಾಗ ಮತ್ತೆ ಮತ್ತೆ ತೊಳೆದು ಪ್ಲೇಟ್ ಅನ್ನ ಯೂಸ್ ಮಾಡ್ಕೋಬೇಕು. ಎಷ್ಟೋ ಜನಕ್ಕೆ ಹೈಜೆನಿಕ್ ಇಂದನೂ ಅಂದ್ರೆ ಪ್ಲೇಟ್ ಅಲ್ಲಿ ಊಟ ಮಾಡಕ್ ಇಷ್ಟ ಪಡಲ್ಲ. ಬಾಳೆ ಎಲೆ ಊಟ ಆದ್ರೆ ತುಂಬಾ ಜನ ಇಷ್ಟಪಟ್ಟು ಊಟ ಮಾಡ್ತಾರೆ. ಯಾಕಂದ್ರೆ ಒಬ್ರು ಊಟ ಮಾಡಿ ತಟ್ಟೆಯನ್ನು ನಾವು ತೊಳೆದಿದ್ದು ಸರಿಯಾಗ್ಲಿಲ್ವಾ, ಅದ್ರದಲ್ಲಿ ಯಾವ್ದಾದ್ರು ಒಂದು ಕೆಮಿಕಲ್ ಇದೆಯೋ ಅನ್ನೋ ಅಂಶದಿಂದ ಬಾಳೆ ಎಲೆ ಆದ್ರೆ ಆತರ ಏನೂ ಇಲ್ಲ, ಕ್ಲೀನ್ ಆಗಿ ವಾಶ್ ಮಾಡಿ ಫಸ್ಟ್ ಒಳ್ಳೆ ನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡಿದಾಗ ನಮ್ಗೆ ಒಳ್ಳೆ ನೈಸರ್ಗಿಕ ಒಂದು ಪ್ರಕೃತಿ ದತ್ತವಾದ ಒಂದು ಪೋಷಣೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅಂತ ಹೇಳ್ಬೇಕು. ಅದೇ ರೀತಿ ಬಾಳೆ ಎಲೆ ತುಂಬಾ ಆರೋಗ್ಯಕಾರಿ ಹಾಗೂ ಶುಚಿ ಮತ್ತು ಪೋಷಕಾಂಶಗಳನ್ನು ನಮಗೆ ದೇಹಕ್ಕೆ ನೀಡುತ್ತೆ. ಈ ಬಾಳೆ ಎಲೆ ನಾವು ಊಟ ಮಾಡಿ ಎಸೆಯೋದ್ರಿಂದ ಹಸು ಮತ್ತೆ ಮೇಕೆಗಳೆಲ್ಲ ಅದೊಂದು ಆಹಾರವಾಗಿ ನಮ್ಗೆ ಅಂದ್ರೆ ಆಹಾರವಾಗಿ ತಿನ್ನುತ್ತೆ, ಅದಕ್ಕೊಂದು ಆಹಾರವೂ ಕೂಡ ಆಗತ್ತೆ. ಅಂದ್ರೆ ಅಂದ್ರೆ ಪ್ರಕೃತಿಯಿಂದ ನಮಗ್ ಬಂದಿದೆ, ಮತ್ ನಾವು ಪ್ರಕೃತಿಗೆ ಕೊಟ್ಟು ಅದನ್ನ ವಿಲೀನ ಮಾಡ್ತಾ ಇರ್ತೇವೆ, ಗೊಬ್ಬರ ರೂಪವಾಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಅದು ಯಾವುದು ಪ್ರಕೃತಿಗೆ ಹಾನಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಬಾಳೆ ಎಲೆ ಅಂದ್ರೆ ಕೇವಲ ಎಲೆ ಅಲ್ಲ ಅಂತ ಹೇಳ್ತಾರೆ, ಅದು ಪ್ರಾಣ ಶಕ್ತಿ. ಯಾಕಂದ್ರೆ ಹಸಿರು ಬಣ್ಣವು ಮನಸ್ಸಿಗೆ ಶಾಂತಿ ನೀಡುತ್ತೆ ಅಂತ ಹೇಳ್ತಾರೆ, ಕಣ್ಣಿಗೆ ತಂಪು. ಈ ಬಣ್ಣ ಹೃದಯ ಚಕ್ರಕ್ಕೆ ಸಂಬಂಧಪಟ್ಟಾಗಿದ್ದರಿಂದ ಹೃದಯ ಯಾವಾಗ್ಲೂ ಚಕ್ರ ಪ್ರೀತಿ ಕೃತಜ್ಞತೆ ಮಹತ್ವದ ಅಂದ್ರೆ ಹರ್ಷದ ಕೇಂದ್ರ ಅಂತ ಹೇಳ್ತೇವೆ. ಹಾಗೆ ನಾವು ಬಾಳೆ ಎಲೆ ಮೇಲೆ ಊಟ ಮಾಡಿ ನಾವು ಕೇವಲ ಹೊಟ್ಟೆ ತುಂಬಿಸೋದಲ್ಲ, ಹೃದಯಕ್ಕೂ ಕೂಡ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡಿ ಅಂದ್ರೆ ದಕ್ಷಿಣ ಭಾರತದಲ್ಲೆಲ್ಲ ಹೆಚ್ಚಾಗಿ ಮದುವೆ ಹಬ್ಬ ಪೂಜೆ ಎಲ್ಲೆಡೆ ಬಾಳೆ ಎಲೆ ಊಟ ಒಂದು ಗೌರವದ ಸಂಕೇತ ಅಂತಾನೂ ಕೂಡ ನಂಬ್ತಾರೆ. ಅಂದ್ರೆ ಯಾರೋ ಅತಿಥಿ ಬಂದಿದ್ದಾರೆ ಅಂದ್ರೆ ನಾವು ಬಾಳೆ ಎಲೆಯಲ್ಲಿ ಊಟ ಹಾಕಿದ್ರೆ ಅವರು ಅಂದ್ರೆ ದೇವ್ರ ಸಮಾನ ಅಂತ, ಅಂದ್ರೆ ಅವ್ರು ನಾವು ಅತಿಥಿ ಅಂದ್ರೆ ದೇವ್ರು, ಆ ದೇವರಿಗೆ ಊಟ ಅಂದ್ರೆ ದೇವರಂತೆ ಕಾಣುವುದು ಸಂಪ್ರದಾಯ. ಅದಕ್ಕೋಸ್ಕರ ಅತಿಥಿ ದೇವೋ ಭವ ಎಂಬ ತತ್ವವನ್ನು ಬಾಳೆ ಎಲೆಯ ಊಟದಲ್ಲಿ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಾಳೆ ಎಲೆಯಲ್ಲಿ ಊಟ ಮಾಡುದು ಅತ್ಯಂತ ಒಳ್ಳೆಯ ರೀತಿ. ಅಂದ್ರೆ ಹೆಚ್ಚಿನ ಪೋಷಕಾಂಶಗಳನ್ನು ತಗೋಬಹುದು, ಅಂದ್ರೆ ಚರ್ಮದಕ್ಕೆ ಎಷ್ಟು ಒಳ್ಳೆಯ ಕಾಂತಿ ಕೊಡ್ತಾ ಇರುತ್ತೆ. ಮತ್ತೆ ಬಾಳೆ ಎಲೆಯನ್ನು ತುಂಡು ಮಾಡಿ ನಾವು ಆಹಾರದ ಮೇಲೆ ಮುಚ್ಚಿದಾಗ ಅದು ಹೆಚ್ಚು ಕಾಲ ಉಳಿಯುತ್ತೆ ಅಂತ ಹೇಳ್ತಾರೆ. ಪ್ಲೇಟ್ಗಿಂತನೂ ಬಾಳೆ ಎಲೆ ನಾವು ಅಂದ್ರೆ ಯಾವ್ದಾದ್ರು ಒಂದು ಪದಾರ್ಥ ಮಾಡಿದಾಗ ಅಥವಾ ಅಡಿಗೆ ಮಾಡಿದಾಗ ಆ ಪದಾರ್ಥದ ಮೇಲೆ ಬಾಳೆ ಎಲೆಯನ್ನು ಕಟ್ ಮಾಡಿ ಅಂದ್ರೆ ಇಟ್ಟಾಗ ಪದಾರ್ಥಗಳು ಜಾಸ್ತಿ ಹೊತ್ತು ಇರುತ್ತೆ, ಬೇಗ ಹಾಳಾಗೋದಿಲ್ಲ ಅನ್ನೋ ಒಂದು ಕಲ್ಪನೆ ಕೂಡ ಇದೆ. ಅದಕ್ಕೋಸ್ಕರ ಬಾಳೆ ಎಲೆ ಯಾರಿಗೂ ಹಾನಿ ಅಲ್ಲ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಪ್ರಕೃತಿಯ ಪ್ರೀತಿ, ಶುದ್ಧ ಆಹಾರದ ಪಾಠ, ಹಾಗೆ ಆತ್ಮೀಯತೆಯ ಸಂಕೇತ ಮತ್ತು ಪರಿಸರದ ರಕ್ಷಣೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬಾಳೆ ಎಲೆಯ ಮೇಲೆ ಊಟ ಮಾಡಿದಾಗ ನಾವು ಪ್ಲೇಟ್ ಅಲ್ಲ, ಭೂಮಿಯ, ಜಲದ, ವಾಯುವಿನ, ಸೂರ್ಯನ, ಮಣ್ಣಿನ ಒಂದು ಆಶೀರ್ವಾದ ಅಂತ ಹೇಳ್ತೀವಿ. ಅದಕ್ಕಾಗಿ ನಾವು ಇದನ್ನು ಗೌರವದಿಂದ ಸ್ವೀಕರಿಸೋಣ, ಪ್ರಕೃತಿಯೊಡನೆ ಸಹಜವಾಗಿ ಬದುಕೋಣ. ಹಾಗಾದರೆ ಎಲ್ರೂ ಆರೋಗ್ಯದಿಂದ ಇರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೆ ನನಗೆ ಅವಕಾಶ ಕೊಟ್ಟಂತಹ ರಂಗನಾಥ್ ಸರ್ ಅವರಿಗೂ, ಮಹಾವತಾರ್ ಫೌಂಡೇಶನ್ ರಂಗನಾಥ್ ಹಾಗೂ ಇಲ್ಲಿಯ ತನಕ ಕೇಳಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಹಾಗೂ ಲಕ್ಷ್ಮೀ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಂದ್ರೆ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.